Hello guys, good morning everyone. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ನಾನು ಇವತ್ತು ರಿವರ್ ಸೈಡ್ ಹಾಲಿಡೇ ರೆಸಾರ್ಟ್ ಹತ್ರ ಬಂದಿದ್ದೀನಿ. ಅದು ಶ್ರೀರಂಗಪಟ್ಟಣದಲ್ಲಿರುವಂತಹ ರೆಸಾರ್ಟ್, ರಿವರ್ ಸೈಡ್ ರೆಸಾರ್ಟ್, ಹಾಲಿಡೇ ರೆಸಾರ್ಟ್ ಹತ್ರ ಬಂದಿದ್ದೀನಿ. ನಾನು ನಿಮಗೆ ಇಲ್ಲಿ ಯಾವ ಥರ ಇದೆ ವ್ಯೂ ಏನು ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸ್ಟಾರ್ಟ್ ಆಯ್ತಾ ಒಂದಾ?
ಸ್ನೇಹಿತರೆ ನೋಡಿ, ಇಲ್ಲಿ ನಾನು ರಿವರ್ ಸೈಡು ಹಾಲಿಡೇ ರೆಸಾರ್ಟ್ ಹತ್ರ ಸಡನ್ನಾಗಿ ಬರಬೇಕಾಯಿತು. ಇದು ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇರೋದಿದು. ನಮ್ಮ ಬ್ರದರು ಸಡನ್ನಾಗಿ ನನಗೆ ಕಾಲ್ ಮಾಡಿಬಿಟ್ಟು ಈ ಥರ ಶ್ರೀರಂಗಪಟ್ಟಣಕ್ಕೆ ಟ್ರಿಪ್ ಹೋಗ್ತಾಯಿದ್ದೀವಿ, ಸಂಘಟನೆ ಕಡೆಯಿಂದ ಒಂದು ಮೀಟಿಂಗ್ ಇದೆ. ಅದು ನಮ್ಮ ದೇವನಹಳ್ಳಿ ಮಾಜಿ MLA ನಮ್ಮ ಮಾಜಿ MLA ಆದಂತಹ ನಿಸರ್ಗ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ದೇವನಹಳ್ಳಿ JDS ಯುವ ಪರ್ವ ಮಿಷನ್ 2028 ಅನ್ನೋ ಸಂಘಟನೆ ನಡೀತಾ ಇದೆ. ಸೊ ನೀನು ಅದಕ್ಕೆ ಬಂದು ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ವೈಟ್ ಮಾಡಿದ್ರು. ಹಾಗೆ ಟ್ರಿಪ್ಪು ಶ್ರೀರಂಗಪಟ್ಟಣಕ್ಕೆ ಟ್ರಿಪ್ ಹೋಗ್ತಾ ಇದ್ದೀವಲ್ಲ, ಒಂದು 2 days ಲೀವ್ ಆಗಿಬಿಟ್ಟು ಬಾ ಅಂತ ಇನ್ವೈಟ್ ಮಾಡಿದ್ರು. ಸೊ ನಾನು ಅದಕ್ಕೆ ಒಂದು 2 days ಲೀವ್ ತೊಗೊಂಡು ಅಲ್ಲಿಗೆ ಹೋಗಬೇಕಾಯಿತು. ಹೋಗಿ ನಾನು ಅದರಲ್ಲಿ ಭಾಗವಹಿಸಿದ್ದೆ. ಆ ಟ್ರಿಪ್ಪಲ್ಲಿ ಭಾಗವಹಿಸಿದ್ದಾಗ ಅಲ್ಲಿ ಏನೇನು ಫೆಸಿಲಿಟಿ ಎಲ್ಲ ಅವೈಲೇಬಲ್ ಇತ್ತು, ಏನೇನು ಫೆಸಿಲಿಟೀಸ್ ಎಲ್ಲ ಪ್ರೊವೈಡ್ ಮಾಡಿದ್ರು ಅಂದರೆ ನೋಡಿ, ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲು, 3 ಟೈಮು ಅನ್ಲಿಮಿಟೆಡ್ ನಾನ್ ವೆಜ್ಜು, ಮತ್ತು ಎಣ್ಣೆ ಹೊಡೆಯೋರಿಗೆ ಅಂದರೆ ಡ್ರಿಂಕ್ಸ್ ಮಾಡೋರಿಗೆ ಡ್ರಿಂಕ್ಸು ಅನ್ಲಿಮಿಟೆಡ್ ಅಂದರೆ ಡ್ರಿಂಕ್ಸೇ ಅನ್ಲಿಮಿಟೆಡ್ ಅಲ್ಲ, ಅವರು ಕುಡಿಯೋವಷ್ಟು. ನಾನ್ ವೆಜ್ಜು ಅನ್ಲಿಮಿಟೆಡ್ ಇತ್ತು, ಎಷ್ಟು ಬೇಕಾದ್ರೂ ತಿನ್ಬೋದು, ಹೊಟ್ಟೆ ತುಂಬ 3 ಹೊತ್ತು. ಮತ್ತು ನೋಡಿ, ನಾನು ಆಲ್ಕೋಹಾಲಿಕ್ಕು. ಸೊ ನಾನು ಮಿರಿಂಡಾ ಕುಡಿತಾ ಇದ್ದೀನಿ. ಅಲ್ಲಿ ಮಿರಿಂಡಾ ತೊಗೊಂಡು, ಮತ್ತು ನೋಡಿ ಅಲ್ಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾನು ನೈಟು ಒಂದು 12 ಗಂಟೆವರೆಗೂ ಎಲ್ಲ ಆಚೆಗಡೆನೇ ವ್ಯೂ ಎಲ್ಲ ಎಂಜಾಯ್ ಮಾಡಿಕೊಂಡು, ನಾನೇ ಅಂತಲ್ಲ ಎಲ್ಲ ಅಲ್ಲಿ ಭಾಗಿಯಾದಂತಹ ಕಾರ್ಯಕರ್ತರು ಎಲ್ಲ ಅಲ್ಲಿ ಡ್ಯಾನ್ಸ್ ಮಾಡಿಕೊಂಡು, ನೈಟಲ್ಲಿ ಫುಲ್ಲು ಡ್ಯಾನ್ಸ್, ಮೈಕ್ ಸೆಟ್ ಅಂದರೆ ಅಲ್ಲಿ ಡ್ಯಾನ್ಸ್ಗೆ ಎಲ್ಲ ಫುಲ್ ಅರೇಂಜ್ಮೆಂಟ್ ಮಾಡಿದರು. ಸಾಂಗ್ಸ್ ಎಲ್ಲ ಹಾಕ್ಬಿಟ್ಟು ನೋಡಿ, ಅಲ್ಲಿ ಎಲ್ಲ ಅನ್ಲಿಮಿಟೆಡ್ ಚಿಕನ್ನು ಮತ್ತು ಅನ್ಲಿಮಿಟೆಡ್ ನಾನ್ ವೆಜ್ಜು, ಎಣ್ಣೆ ಎಲ್ಲ ಇತ್ತಲ್ವ. ಸೊ ಅವರು ಎಲ್ಲ ಡ್ರಿಂಕ್ಸ್ ಎಲ್ಲ ಮಾಡಿ, ಡ್ರಿಂಕ್ಸ್ ಎಲ್ಲ ಅನ್ಲಿಮಿಟೆಡ್ ಏನಿರಲಿಲ್ಲ, ಏನೋ ಒಂದಷ್ಟು ಕುಡಿಯೋ ಅಷ್ಟು ಅವ್ರಿಗೆ ಎಲ್ಲ ನೋಡಿ ಅದು ಯಾವ ಥರ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ ನೀವೇ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ನಾನಂತೂ ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂಡು ಅವರು ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಏನು ಅಂತೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಕುತ್ಕೊಂಡ್ಬಿಟ್ಟೆ ಸ್ನೇಹಿತರೆ. ನೋಡಿ, ನಮ್ಮ ಕಾರ್ಯಕರ್ತರು, ನಮ್ಮ ಹುಡುಗರು ಯಾವ ಥರ ಅಂದರೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತ ತುಂಬ ನೋಡೋದಕ್ಕೆ ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು. ಎಲ್ಲ ಜನರು ನೋಡಿ, ಅಲ್ಲಿ ಬಂದಿದ್ದಂತಹ ಕಾರ್ಯಕರ್ತರು ಆಗಿರ್ಬೋದು, ಎಲ್ಲ ಯುವ ಜನರು ನೋಡಿ ಎಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ತುಂಬಾ ಎಂಜಾಯ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಒಂದು 12 ಗಂಟೆವರೆಗೂ ಇದೇ ಥರನೇ ಎಂಟರ್ಟೈನ್ಮೆಂಟ್ ಮಾಡಿದ್ರು. ನಾನಂತೂ ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂಡು ಆ ಡ್ಯಾನ್ಸ್ನ ನೋಡಿಕೊಂಡು ಕುತ್ಕೊಂಡ್ಬಿಟ್ಟೆ. ಏನು ಯಾವತ್ತೂ ಈ ಥರದ್ದು ಫೀಲ್ ನಮಗೆ ಸಿಗಲ್ಲ. ಈ ಥರ ಟ್ರಿಪ್ ಹೋದಾಗ ಎಲ್ಲಾದರೂ ಪಾರ್ಟಿ ಮಾಡಿದಾಗ ಈ ಥರ ಫೀಲ್ ಅಂದರೆ ಈ ಥರ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಸ್ನೇಹಿತರೆ. ಬಟ್ ಅವತ್ತಂತೂ ತುಂಬ ಚೆನ್ನಾಗಿತ್ತು. ಶ್ರೀರಂಗಪಟ್ಟಣದಲ್ಲಿ ನಾವು ಅವತ್ತು ನೈಟ್ 12 ಗಂಟೆವರೆಗೂ ಈ ಥರ ಇದ್ದು ಸ್ನೇಹಿತರೆ ನೋಡಿ, ಹಾಗೆ ರಿವರ್ ಸೈಡ್ ಹಾಲಿಡೇ ರೆಸಾರ್ಟಲ್ಲಿ ಒಳಗಡೆ ವ್ಯೂ ಯಾವ ಥರ ಇದೆ ಅಂತ ನೋಡಿ ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ನೇಹಿತರೆ ನೋಡಿ, ಇದು ಔಟ್ಸೈಡ್ ವ್ಯೂ ಅರ್ಲಿ ಮಾರ್ನಿಂಗು. ರಿವರ್ ಸೈಡ್ ಹಾಲಿಡೇ ರೆಸಾರ್ಟಲ್ಲಿ ಔಟ್ಸೈಡ್ ವ್ಯೂ ಇದು.
ನೋಡಿ ಯಾವ ಥರ ಇದೆ ಅಂತ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸ್ನೇಹಿತರೆ ನೇಚರು. ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಂದ ಮೇಲೆ ಇಲ್ಲಿ ಯಾವುದಾದ್ರೂ ರೆಸಾರ್ಟಲ್ಲಿ ಸ್ಟೇ ಮಾಡಿ ನೋಡಿ. ಈ ರೆಸಾರ್ಟಲ್ಲಿ ಸ್ಟೇ ಮಾಡಿದ್ರೆ ಈ ಥರ ತುಂಬ ಎಕ್ಸ್ಪೀರಿಯೆನ್ಸ್, ಅಂದರೆ ಈ ಥರ ಬ್ಯೂಟಿಫುಲ್ ನೇಚರ್ನ ಎಂಜಾಯ್ ಮಾಡ್ತೀರಾ, ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಈ ರೆಸಾರ್ಟಲ್ಲಿ. ನೋಡಿ ನೀವೇ ಅಬ್ಸರ್ವ್ ಮಾಡ್ಬೋದು ಯಾವ ಥರ ಇದೆ ಅಂತ. ಹಾಗೆ ಇಲ್ಲಿ ನದಿ ಕೂಡ ಇದೆ. ನದಿದು ಕಾವೇರಿ ನದಿದು ನೀರು ಹರಿತಾ ಇರುತ್ತೆ ಇಲ್ಲಿ ಯಾವಾಗ್ಲೂ. ಈ ರಿವರ್ ಸೈಡ್ ರೆಸಾರ್ಟ್, ಹಾಲಿಡೇ ರೆಸಾರ್ಟ್ ಅಂತ ಕರೀತಾರಲ್ವ. ಏನಕ್ಕೆ ಕರೀತಾರೆ ಅಂದರೆ ನೋಡಿ, ರಿವರ್ ಫ್ರಂಟು ಬ್ಯಾಕ್ ಎರಡು ಕಡೆನೂ ಈ ಥರ ನೀರು ಬರ್ತಾನೆ ಇರುತ್ತೆ ಸ್ನೇಹಿತರೆ. ಈ ಥರ ಫ್ರಂಟಲ್ಲಿ ಹೋಟೆಲ್ಲು, ಮುಂದೆ ಫ್ರಂಟ್ ಸೈಡಲ್ಲೂ ಬರುತ್ತೆ, ಈ ಥರ ಹರಿತಾ ಇರುತ್ತೆ ನೀರು. ಈ ಒಂದು ಕಾರ್ಯಕ್ರಮಕ್ಕೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳಿಂದ ಸುಮಾರು 30 ಪಂಚಾಯಿತಿಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದರರೇ, ಇಷ್ಟೊತ್ತು ಜಗದೀಶನವರು ಪಕ್ಷ ಸಂಘಟನೆ ಬಗ್ಗೆ, ಯುವ ನಾಯಕರು ಒಗ್ಗಟ್ಟಾಗಿ ಯಾವ ರೀತಿ ಇದ್ರೆ ಈ ದೇಶನ ಕೂಡ ಎದುರಿಸಬಹುದು ಅನ್ನೋ ಒಂದು ಬಗ್ಗೆ ಸಂಪೂರ್ಣವಾಗಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ ವಾಟ್ಸಾಪ್, ಫೇಸ್ಬುಕ್, ನಾನು ಉತ್ಪ್ರೇಕ್ಷೆಗೆ ಹೇಳ್ತಕ್ಕಂಥದ್ದಲ್ಲ, ನಾನು ಹಲವಾರು ಬಾರಿ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಅಂದ್ಕೊಳ್ತಕ್ಕಂಥದ್ದು, ಪಕ್ಷ ಅಂದರೆ ತಾಯಿ ಇದ್ದಾಗ. ಯಾವಾಗಲೂ ಯಾರು ಪಕ್ಷನ ಪ್ರೀತಿಸ್ತಾರೋ, ಯಾವುದೇ ಒಂದು ನಿರೀಕ್ಷೆಯನ್ನು ಹಿಡಿದಿರ, ಅಪೇಕ್ಷೆಯನ್ನು ಪಡೆದಿರ, ಯಾವ ರೀತಿ ನಮ್ಮ ತಾಯಿ ಜೊತೆಯಲ್ಲಿ ನಾವು ಯಾವುದೂ ನಿರೀಕ್ಷೆಗಳಿರ್ತೀರ ಒಂದು ಸಂಬಂಧವನ್ನು ಬೆಳೆಸಿರ್ತೀವಿ, ಅದೇ ರೀತಿ ಪಕ್ಷದ ಜೊತೆಯಲ್ಲಿ ಗುರುತಿಸ್ಕೊಂಡು ಪಕ್ಷದಿಂದ ನನಗೆ ಏನು ಸಿಗುತ್ತೋ, ಪಕ್ಷದಿಂದ ನನಗೆ ಏನು ಸ್ಥಾನಮಾನ ಸಿಗುತ್ತೋ ಅಂತಕ್ಕಂಥ ಯಾವುದೋ ಅಪೇಕ್ಷೆಯನ್ನು ಪಡೆದಿರ್ತಕ್ಕಂಥ ಪಕ್ಷನ ನಾವೆಲ್ಲ ಸೇರಿ ಗಟ್ಟಿಪಡಿಸೋಣ. ನಾನು ನಿನ್ನೆ ನಿಮ್ಮ ಜೊತೆ ಏನೇನು ಮಾತಾಡಬೇಕಾಗಿತ್ತು ಅಷ್ಟು ಮನಸಾರೆ ಇದ್ದಿರೋದನ್ನ ತಾಲೂಕಿನ ಆಗುವವರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ನೀವೆಲ್ಲ ಮುಂದಿನ ಭವಿಷ್ಯದ ನಾಯಕರುಗಳಾಗಿದ್ದೀರಿ. ಒಗ್ಗಟ್ಟಾಗಿ 2028ರ ಚುನಾವಣೆಗೆ ಅಭಿವೃದ್ಧಿಯನ್ನ ಮಾಡಿದ್ರಿ. ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಇದು ನಿಮ್ಮದೇ ಕ್ಷೇತ್ರ ದೇವನಹಳ್ಳಿ, ಆ ಕ್ಷೇತ್ರನ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕಾಗಿರೋ ಜವಾಬ್ದಾರಿ ತಮ್ಮ ಮೇಲೆ ಇದೆ. ಸ್ನೇಹಿತರೆ ನೋಡಿದ್ರಲ್ವಾ, ಈ ಸಂಘಟನೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿದ್ದರು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ.